ದಿನ ಬೆಳಗಾದ್ರೆ ಸಾಕು ನಮ್ಮ ತಲೆಹರಟೆ ತರಲೆ ಮಾಡ್ತಾನೆ ಇರ್ತಾನೆ. ಜಗತ್ನಲ್ಲಿ ನಡೆಯೋ ವಿದ್ಯಮಾನಗಳನ್ನ ತನ್ನದೇ ಆದ ಸ್ಟೈಲ್ನಲ್ಲಿ ಹೇಳ್ತಾನೆ ಇರ್ತಾನೆ. ಆದರೆ ಇವತ್ತು ಮಾತ್ರ ನಮ್ಮ ತಲೆಹರಟೆ ಯಾರ ತಂಟೆಗೂ ಹೋಗಿಲ್ಲ. ಹಾಗಂತ ಸುಮ್ಮನೆನೂ ಕೂತಿಲ್ಲ. ಸಿಟಿ ಬಿಟ್ಟು ಹಳ್ಳಿಗೆ ಹೋದ. ಕಬ್ಬಿನ ಗದ್ದೆಲಿ ರೈತರ ಜೊತೆ ಕುಣಿದು ಎಂಜಾಯ್ ಮಾಡ್ದ. ಎತ್ತಿನ ಬಂಡಿ ಹತ್ತಿ ಊರ್ ತುಂಬೆಲ್ಲ ಸುತ್ತಾಡ್ದ. ಸಖತ್ ಸಂಕ್ರಾಂತಿ ಮಾಡ್ದ. ಮತ್ತೇನ್ ಮಾಡ್ದ ಅಂತ ನಾನು ಹೇಳಲ್ಲ, ನಮ್ಮ ತಲೆಹರಟೆನೇ ಹೇಳ್ತಾನೆ. ಈ ತಲೆಹರಟೆ ಸಂಕ್ರಾಂತಿ ಹಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ ನೀವೇ ನೋಡಿ ಎಂಜಾಯ್ ಮಾಡಿ. What is this, Kanta? What is this? God is great. My country is very great. My people are very, very great, Kanta. My people are very, very great. And the same time, my country festivals are very much great, Kanta. Very much great. Always great. You know dear, ನಮ್ಮ ಕಂಟ್ರಿ ಪೀಪಲ್ ಬಗ್ಗೆ ಸ್ವಲ್ಪ ಖುಷಿ, ಮತ್ತೊಂದಿಷ್ಟು ಕಷ್ಟ, ಸ್ವಲ್ಪ ರಗಳೆ, ಮತ್ತೊಂದಿಷ್ಟು ಜಗಳ. ಇದೆಲ್ಲದರ ಮಧ್ಯೆ ವರ್ಷದಲ್ಲಿ ಆಗಾಗ ಬಂದು ಹೋಗೋ ಹಬ್ಬ ಮಾತ್ರ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ ಕಾಂತ. ನಮ್ಮ ಪೀಪಲ್ ಸಿಕ್ಕಾಪಟ್ಟೆ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬನ. ಹೊಸ ಬಟ್ಟೆ ಹಾಕೊಂಡ ಏನಂತಾನೇನ ಐ ಲೈಕ್ ಇಟ್. ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವ್ರು ಹೇಳ್ಬಿಟ್ಟಿದ್ದಾರೆ, ಲಾ ತಲೆಹರಟೆ ಮೊಮ್ಮಗನೇ, ಈ ಜಾತ್ರೆ ಹಬ್ಬ ಹರಿದಿನ ಅಂತ ಮಾಡಿದ್ರೆ ನಮ್ಮ ಹಳ್ಳಿನಲ್ಲೇ ಮಾಡ್ಬೇಕು ಕಣ್ಲಾ ಪಾಪ. ನೀನು ಇರೋ ಸಿಲಿಕಾನ್ ಸಿಟಿನಲ್ಲಿ ಹಬ್ಬ ಮಾಡಿದ್ರೆ ಅದು ಮಜಾ ಇರಲ್ಲ ಅಂತ ಅವಾಗ ಹೇಳ್ತಾನೆ ಇರ್ತಾರೆ ನಮ್ಮ ತಾತನವರು. ಹಾಗಾಗಿ ನಾನು ಜಸ್ಟ್ ನೆನ್ನೆ ತಾನೆ ಈ ಮಕರ ಸಂಕ್ರಾಂತಿ ಫೆಸ್ಟಿವಲ್ ಅಂದ್ರೇನೆ ಸುಗ್ಗಿ ಹಬ್ಬ, ಹಳ್ಳಿ ಹಬ್ಬ. ಹೀಗಿರೋವಾಗ ಇಂಥ ಬೆಂಗಳೂರಿನಲ್ಲಿ ಇದ್ಕೊಂಡು ಹೆಂಗಪ್ಪ ಸೆಲೆಬ್ರೇಟ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ. ಅವಾಗ ನನಗೆ ಟಕ್ ಅಂತ ನೆನಪಾಯ್ತು ನಮ್ಮ ಚನ್ನಪಟ್ಟಣದ ದಶಾವರ, ಪಟ್ಲು ಅಂಡ್ ಅಬೂರ್ ದೊಡ್ಡಿ ಪೀಪಲ್. ಓ ಮೈ ಡಿಯರ್ ತಲೆಹರಟೆ, ಯಾಕಯ್ಯ ಬರೀ ಸಿಲಿಕಾನ್ ಸಿಟಿಲಿ ವಿಧಾನಸೌಧ ಸುತ್ತಮುತ್ತ ಕಿರಿಕಿ ಹೊಟ್ಟ ಕೆಲಸ ಮಾಡದೆ ರಗಳೆ ಮಾಡೋ ಪೀಪಲ್ ಬಗ್ಗೆ ಕಾಮೆಂಟ್ ಮಾಡ್ತೀರ? ಬಾ ನಮ್ಮ ಹಳ್ಳಿಗೆ, ಸಂಕ್ರಾಂತಿಲಿ ಕ್ರಾಂತಿ ಮಾಡ್ಬಿಡೋಣ, ಹಬ್ಬ ಮಾಡಿ ಸಖತ್ತಾಗಿ ಎಂಜಾಯ್ ಮಾಡೋಣ ಅಂತ ಕರೆದ್ರ. ಅದಕ್ಕೆ ನಾನು ಓ ಎಸ್ ದಿಸ್ ಈಸ್ ಲವ್ಲಿ ಟೈಮ್ ಯಾರು ಅನ್ಕೊಂಡು ಒನ್ಸ್ ಅಗೈನ್ ನನ್ನ ಹಾರ್ಲೆ ಡೇವಿಡ್ಸನ್ ಬೈಕ್ ನ ಹತ್ಕೊಂಡು ಚನ್ನಪಟ್ಟಣಕ್ಕೆ ಗುಡು 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 ಅಂತ 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ದೆ ನೋಡಕಂತ. ಹೀಗೆ ಹೊರಟವನು ಚನ್ನಪಟ್ಟಣಕ್ಕಿಂತ ಬಿಫೋರ್ ಬರೋ ರೇಷ್ಮೆ ನಾಡು ರಾಮನಗರದಲ್ಲಿ, ಐ ಮೀನ್ ನಮ್ಮ ಕೋಮ್ಸ್ ಡಿಯರ್ ಎಲೆಕ್ಟ್ ಆಗಿ ಬಂದಿರೋ ಈ ಪ್ಲೇಸ್ ನಲ್ಲಿ ನನ್ನ ಈ ವೆಹಿಕಲ್ ನ ಸ್ಟಾಪ್ ಮಾಡಿ ಸುಮ್ನೆ ಒಂದ್ ರೌಂಡ್ ಹಾಕ್ದೆ. ನಮ್ಮ ಪೀಪಲ್ ನನ್ನನ್ನ ಸಿಕ್ಕಾಪಟ್ಟೆ ಖುಷಿಯಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡ್ರ ನೋಡಲೆ. ಮೇ ಬಿ ಬಿಗ್ ಬಾಸ್ ದೇವೇಗೌಡರ ಸುಪುತ್ರ ನಮ್ಮ ಕೋಮ್ಸ್ ಬ್ರದರ್ಗೋ ಇಂತ ಅದ್ದೂರಿ ಸ್ವಾಗತ ಸಿಕ್ಕಿರ್ಲಿಲ್ವೇನೋ? ಸಿಕ್ಕಿತಾ ಇಲ್ವಾ? ಐ ಡೋಂಟ್ ನೋ. ರಿಯಲಿ ನಮ್ಮ ರಾಮನಗರ ಪೀಪಲ್ ಬಗ್ಗೆ ಯಾಕೋ ಸಿಕ್ಕಾಪಟ್ಟೆ ಲವ್ ಹುಟ್ಬಿಟ್ಟಿದೆ ಕಾಂತ. ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದೆ ನನಗೆ. ವೈ ಅಂತ ಕೇಳ್ತ್ಯಾಡಿಯಾರ್, ವೈ ಅಂತ ಕೇಳ್ತ್ಯಾ? ಹೇಳ್ತೀನಿ ಕೇಳ. ನಾನು ಅವ್ರ ಹತ್ರ ಹೋಗ್ತಾ ಇದ್ದಂಗೆನೆ ಪಾಪ ಅದ್ಯಾರೋ ಕರ್ಕೊಂಡೋಗಿ ಸಖತ್ತಾಗಿರೋ ಟೀ ಕುಡ್ಸಿದ್ರು. ನನ್ನ ಕಷ್ಟ ಸುಖ ವಿಚಾರಿಸ್ಕೊಂಡ್ರು ಕಾಂತ. ಈ ಸಿಲಿಕಾನ್ ಸಿಟಿನಲ್ಲಿ ಬರೀ ನಾನೇ ಎಲ್ರದ್ದು ಕಷ್ಟ ಕೇಳೋದಾಗೋಗಿತ್ತ. ಕೆಲಸಕ್ಕೆ ಬಾರದವರ ಕಿತಾಪತಿ ಕಣ್ಣಿಂದ ನೋಡೋದಾಗಿತ್ತು ನನ್ನ ಕರ್ಮ. ಏನ್ ಮಾಡೋದ? ಬಟ್ ನಮ್ಮ ಕಾಮನ್ ಪೀಪಲ್, ಯಾಯ್ ಮ್ಯಾನ್ ನೀನ್ ಎಲ್ಲ ಇರೋ ಬಿಂದಾಸ್ ಆಗಿರೋ ಅಂತ ಬ್ಲೆಸ್ ಮಾಡಿದ್ರು ನನಗೆ. ಗೊತ್ತಾ? ಹಾರ್ಟ್ಫುಲಿ ಬ್ಲೆಸ್ ಮಾಡಿದ್ರು ನನಗೆ. ಸ್ವಲ್ಪ ಹೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಕಾಂತ. ಟೈಮ್ ಕೂಡ ಸ್ಪೆಂಡ್ ಮಾಡಿದ್ರ. ನಾನು ಅದೇ ಖುಷಿನಲ್ಲಿ ಓಕೆ ಮೈ ಡಿಯರ್ ಪೀಪಲ್ ಅಂತ ಅವ್ರಿಗೆ ಬಾಯ್ ಬಾಯ್ ಹೇಳಿ ರಾಮನಗರದಿಂದ ಮುಂದೆ ಹೋಗ್ತಾ ಇದ್ದಂಗೆನೆ ಈ ಸಂಕ್ರಾಂತಿಯ ಸುಸಂದರ್ಭದಲ್ಲಿ ಈ ರಾಮನಗರ ಅಂಡ್ ಚನ್ನಪಟ್ಟಣದ ಮಧ್ಯೆ ಇರೋ ಕೆಂಗಲ್ ಹನುಮಂತ ದೇವಸ್ಥಾನದ ಮುಂದೆ ಎತ್ತಿನ ಜಾತ್ರೆ ನಡೀತಾ ಇತ್ತು ಕಾಂತ. ಎತ್ತಿನ ಜಾತ್ರೆ, ಆ ಬುಲಕ್ ಕಾರ್ಟ್ ಜಾತ್ರೆ ನಡೀತಾ ಇತ್ತು. ಸೊ ನಾನು ಜಸ್ಟ್ ಒಂದ್ ರೌಂಡ್ ಜಾತ್ರೆ ಸುತ್ತಾಡ್ಕೊಂಡು ನಮ್ಮ ಉಳುವ ಯೋಗಿಗಳನ್ನ ಮಾತಾಡ್ಸ್ಕೊಂಡು ಇವತ್ತು ನಮ್ಗೆ ಅನ್ನ ನೀಡ್ತಾ ಇರೋ ಎತ್ತುಗಳನ್ನ ಪ್ರೀತಿಯಿಂದ ಒಂದ್ ರೌಂಡ್ ಸುತ್ತಾಡ್ಸ್ಕೊಂಡು ಬರೋಣ ಅಂತ ಹೊರಟೆ. ಜಸ್ಟ್ ಈ ಸೀನ್ ನೋಡೋ ಹೆಂಗಿತ್ತು ಅಂತ ಕಣ್ತುಂಬ ನೋಡೋ ಖುಷಿ ಪಡ ನೀನಲ್ಲೇ. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಓಕೆ,
ಸಂಕ್ರಾಂತಿ ಹಬ್ಬ ಮಾಡೋಕ್ಕೂ ಮುಂಚೆ ಒಂದ್ ರೌಂಡ್ಸ್ ಹಾಕಿದ್ದ ಸ್ಟೋರಿನ ತಲೆಹರಟೆ ನಿಮ್ಗೆ ಹೇಳ್ದ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬಿನ ಗದ್ದೆಲಿ ಕೊಲೆವರಿ ಡಿ ಸಾಂಗ್ ಹೇಳ್ತಾ ಡಾನ್ಸ್ ಮಾಡ್ತಾನೆ. ಒಂದು ಪುಟ್ಟ ವಿರಾಮದ ನಂತರ